ಸರಿ ಇದೆ ಮೈಕ್ ಹಿಂದೆ ಇತ್ತು, ಇದೆ ಮೈಕ್ ಸರಿಯಾಗಿ ಕೇಳು ಬೇಗ. ನಾರ್ಮಲ್ ಆಗಿ ಕೇಳು. ಹೇಳಕ್ ಬಂದಿದ್ದಾನೆ, ಕೇಳಿ ಆಯ್ತು. ಮೈಕ್ ಆಕ್ಚುಲಿ ಪ್ರಾಪರ್ ಇರ್ಲಿಲ್ಲ, ಸಾರಿ ಇರಲಿಲ್ಲ. ಇದೆ ಮೈಕ್ ಇವಾಗ ಇಂದ ಸರಿಯಾಗಿ. ಕ್ಷಮೆ ಇರ್ಲಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ರಕ್ಷಿತಾ ಶೆಟ್ಟಿಯ ವಿಚಾರಕ್ಕೆ ಬರೋಣ. ಆ ರಕ್ಷಿತಾ ಶೆಟ್ಟಿಗೆ ಧ್ರುವಂತ್ ಅಂದ್ರೆ ರಕ್ಷಿತಾ ಶೆಟ್ಟಿ ಹೋಗಿ ಧ್ರುವಂತ್ ಹತ್ರ ಒಂದು ವಿಚಾರದ ಬಗ್ಗೆ, ಅಂದ್ರೆ ಮೈಕ್ ಸಾರಿ ನಾನು ಮೈಕ್ ಅನ್ನ ಸರಿಗ ಹಾಕೊಂಡಿರ್ಲಿಲ್ಲ, ಇನ್ ಮುಂದೆ ಸರಿಗ ಹಾಕೊಂತೀನಿ, ಕ್ಷಮಿಸಿ ಅಂತ ಅಂದ್ಬಿಟ್ಟು ತಪ್ಪಾಯ್ತು ಅಂತ ಕೇಳುವಂತ ಒಂದು ಇದನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಯಾರು ಈ ಧ್ರುವಂತ್ ಮಾಡಿದಂತ ನಾಟಕ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ವೀಕ್ಷಕರೇ, ಏನ್ ಈ ಅಪ್ಪ ಏನಲ್ಲ ಆಟ ಆಡೋದಕ್ಕೆ ಹೋಗಿದಾರ ಅಥವಾ ಇವನ್ ನೊಣ ಹೊಡಿಯಕ್ ಹೋಗಿದ್ದಾನ ಅಲ್ಲಿ ಧ್ರುವಂತ್? ನೀವೇನಾದ್ರೂ ನೊಣ ಹೊಡಿಯಕ್ಕೆ ಏನಾದ್ರು ಹೋಗಿದ್ರ? ಅಲ್ಲಿ ಸ್ಪ್ರೇ ಮಾಡ್ತಾನ ನೊಣ. ಅಯ್ಯೋ ನೊಣಗಳು ಜಾಸ್ತಿ. ಬಿಗ್ ಬಾಸ್ ಮನೇಲಿ ನೊಣಗಳನ್ನ ನೋಡ್ಕೊಳ್ಳೋದಕ್ಕೆ ಯಾರು ಇಲ್ಲ. ಅಂದ್ರೆ ಅಷ್ಟೊಂದು ಇನ್ಡಿಸಿಪ್ಲಿನ್ಡ್ ಆಗಿದ್ಯಾ ಬಿಗ್ ಬಾಸ್ ಮನೆ ನಿಮ್ಮ ಪ್ರಕಾರ? ನೊಣ ಹೊಡಿಯಕ್ ಹೋಗಿದಾರಂತೆ, ನೊಣನ ಚಸ್ ನೊಣ ಜಾಸ್ತಿ ಇದೆ ನೊಣ ಅಂತೆ. ಆಮೇಲೆ ನಿಮ್ ಕಿವಿ ಕೇಳಿಸಲ್ವಾ? ಓಕೆ, ನಮಗ್ ಗೊತ್ತಿರ್ಲಿಲ್ಲಪ್ಪ, ಇದೇ ಫಸ್ಟ್ ಟೈಮು ನೀವು ಹೇಳಿದ್ದಾದ್ಮೇಲೆ ನಮಗೂ ಗೊತ್ತಾಗಿದ್ದು. ಓಕೆನಾ? ಪಾಪ ಹುಡುಗಿ ಬಂದು ಸಾರಿ ಕೇಳೋದಕ್ ಬಂದಾಗ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ನು, ಒಬ್ಬ ಅಣ್ಣನ ಸ್ಥಾನದಲ್ಲಿ ಇರ್ತಕ್ಕಂಥವ್ನಿಗೆ ಮುಖ್ಯವಾಗಿ ಇರ್ಬೇಕಾದಂಥದ್ದು ವಾಟ್ ಎವರ್ ಅವಳನ್ನ ಮಾತಾಡಿಸ್ತಾನೋ ಬಿಡ್ತಾನೋ ಇವನ್ ಧ್ರುವಂತ್, ಇದು ಸೆಕೆಂಡ್ರಿ ವಿಚಾರ. ಆದ್ರೆ ಮೊದ್ಲು ತಂಗಿ ಅಂತ ಅಂದಿರೋದು ಮಾತು ಎಲ್ರಿಗೂ ಕೂಡ ಗೊತ್ತಿದೆ. ಧ್ರುವಂತು ರಕ್ಷಿತಾ ಶೆಟ್ಟಿನ ನನ್ನ ತಂಗಿ ಇದ್ದ ಹಾಗೆ, ನನ್ನ ತಂಗಿ ನೀನು ಅಂತ ಅಂದಿರೋದು ಇಡೀ ಕರ್ನಾಟಕನೇ ನೋಡಿದೆ. ವಾಟ್ ಎವರ್ ನಿಮ್ಮಿಬ್ರ ಮಧ್ಯೆ 108 ಜಗಳ ಆಗ್ಲಿ ಕಣಯ್ಯ, ನಿಮ್ಮಿಬ್ರ ಮಧ್ಯೆ 108 ಜಗಳ ಆಗ್ಲಿ, ಆದ್ರೆ ನೀನು ನೊಣ ಹೊಡಿಯಕ, ಅಯ್ಯೋ ನೊಣಗಳು ಜಾಸ್ತಿ ಆಗಿದೆ, ನೊಣಗಳು. ನೀನ್ ಹಂಗಾರೆ ತಿಗಣೆನಾ? ರಕ್ಷಿತಾ ಶೆಟ್ಟಿನ ನೀನ್ ನೊಣಕೋಳಿಸ್ತಾ ಇದೀಯ ಅಂದ್ರೆ ಧ್ರುವಂತ್ ಹಂಗಾದ್ರೆ ತಿಗಣೆ. ಬಂದು ಸಾರಿ ಕೇಳೋದಕ್ಕೆ ಹೋದಾಗ ಒಂದು ವ್ಯವಧಾನ, ಒಂದು ಮನಸ್ಥಿತಿ ಕರೆಕ್ಟ್ ಆಗಿರುವಂತವ್ರು, ಅಥವಾ ನಾನ್ ಸಾಚವಾಗಿದ್ದೀನಿ ಅಂತ ಹೇಳ್ಕೊಳ್ತಕ್ಕಂಥವ್ರು ಯಾರ್ಯಾದ್ರು, ಈಗ ನಾನ್ ಸಾಚವಾಗಿದ್ದೀನಿ ಅಂದ್ರೆ ಯಾರೋ ಬಂದು, ಅಂದ್ರೆ ನನ್ನ ತಂಗಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಬಂದು ನನಗ್ ಸಾರಿ ಕೇಳಿದ್ರೆ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಅದರಲ್ಲಿ ಜೀವನ ಬೇರೆ ಆಗತ್ತೆ. ಬಿಗ್ ಬಾಸ್ ಮನೆಯಲ್ಲಿ ನೀನ್ 90 ದಿನ ಬೇಡ, ಒಂದು 100, 120, 150 ದಿನ ಆಗ್ಬೋದಾ ಬಿಗ್ ಬಾಸ್? ಆ 150 ದಿನಗಳಾದ ಮೇಲೆ ನಿನ್ನ ಕ್ಯಾರೆಕ್ಟರ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರು ನಿನ್ನನ್ನು ಮಾತಾಡ್ಸಲ್ಲ, ನಿನ್ನನ್ನು ಅವ್ರು ಮಾತಾಡ್ಸಲ್ಲ, ನೀನು ಅವ್ರನ್ನ ಮಾತಾಡ್ಸಲ್ಲ. ಒಂದ್ 100ರಿಂದ 150 ದಿನಗಳು ಬಿಗ್ ಬಾಸ್ ಮನೇಲಿ ಇದ್ಕೊಂಡು ನಾನು ನೊಣ ಹೊಡಿತಾ ಇದ್ದೇನೆ ಅಂತೆ. ಏನ್ರಪ್ಪ ನೀವೆಲ್ಲ ತಿಳಿದವ್ರು ಅಂತ ಅಂದ್ಕೊಂಡ್ರೆ ಧ್ರುವಂತ್, ನಿಮ್ಮ ಒಂದಿದು ಹೆಂಗೆ ಜನಗಳು ಅಲ್ಲೇನೆ ಕೆಲವ್ರನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರು. ನಾನು ಎಲ್ಲಾ ವಿಡಿಯೋಗಳಲ್ಲೂ ಹೇಳ್ತಾ ಇರ್ತೀನಿ, ಕೆಲವ್ರನ್ನಂತೂ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಸ್, ಈಗ ಈ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ಈ ವಿಡಿಯೋನ, ಯಾರ್ಯಾರಿಗೆಲ್ಲ ಹೊಸದಾಗಿ ತಲುಪಿದೆ, ಸೊ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಲೈಕು ಕಮೆಂಟು ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಬೆಂಬಲಿಸಿ ಅಂತ ಕೇಳ್ಕೊಂತೀನಿ. ಎಸ್, ಈಗ ವಿಡಿಯೋಗೆ ಬಂದ್ಬಿಡೋಣ, ವಿಚಾರಕ್ಕೆ ಬಂದ್ಬಿಡೋಣ. ಧ್ರುವಂತು ಹಂಗೆ ಇದ್ದಕ್ಕಿದ್ದಾಗೆ ಹಾಗೆ ಹೇಳ್ತಾನೆ ಮನುಷ್ಯ. ಏನು ಅದು ಅವ್ರಿಗೆ ಗೊತ್ತಾಗ್ಬೇಕು. ಧ್ರುವಂತ್ ಅವರೇ, ನೀವು ನೊಣ ಹೊಡಿಯಕ್ ಹೋಗಿದ್ದೀರಾ ಬಿಗ್ ಬಾಸ್ ಮನೇಲಿ, ಅಥವಾ ವೆಲ್ ಅಂಡ್ ಗುಡ್ ಪ್ಲೇ ಅಂದ್ರೆ ಆಟ ಆಡೋದಕ್ಕೆ ಹೋಗಿದ್ದೀರಾ? ನೀವೇ ಯೋಚನೆ ಮಾಡಿ. ನಾವು ಬಿಟ್ಟಾಕಿ ನೀವೇ ಯೋಚನೆ ಮಾಡಿ, ನಾವೊಂದು ಬಿಟ್ಟು ಬಿಡಿ. ನೀವೆಲ್ಲ ಆಟ ಆಡೋದಕ್ಕೆ ಹೋಗಿದ್ದೀರಾ, ನೊಣ ಹೊಡಿಯಕ್ ಹೋಗಿದ್ದೀರಾ? ಇನ್ನು ಆ ಹುಡುಗಿ ಬಂದು ನಿಮ್ಮ ಹತ್ರ ಸಾರಿ ಕೇಳಿದ್ರೆ ಹುಡುಗಿ ಸಾರಿನ ಅಕ್ಸೆಪ್ಟ್ ಮಾಡದೇ ಇರುವಷ್ಟು ನಿಮ್ಗೆ ಇದು ಯಾರಿಗೆ ಹೇಳಿದ್ದು? ನನ್ನ ಕಿವಿ ಕೇಳಿಸಲ್ಲ, ನನ್ನ ಕಿವಿ ಇದು ಸರಿ ಇಲ್ಲ ಅಂತ. ನಿಮ್ ಕಿವಿ ಸರಿ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಟೀಮ್ಗೆ ಹೇಳಿ, ಅಥವಾ ಬಂದು ಹೊರಗಡೆಗೆ ಬಂದಾದ್ಮೇಲೆ ಸರಿ ಮಾಡಿಸ್ಕೊಳ್ರಿ. ಆ ಕುಗ್ಗೆ ತೆಗೆಸ್ಕೊಳ್ಳೋದು, ಅಥವಾ ಏನಂತಾರೆ ಬಿಗ್ ಬಾಸ್ ನನ್ಗೆ ಯಾಕೋ ಕಿವಿ ಕೇಳಿಸ್ತಾ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಟೀಮ್ ಕಡೆಯಿಂದಾನೆ ಒಂದು ಡಾಕ್ಟರ್ನ ಕರೆಸ್ಬಿಟ್ಟು ನೋಡಿಸ್ತಾರೆ ಅಲ್ವೇ? ಅದನ್ನ ಬಿಟ್ಬಿಟ್ಟು ನನ್ನ ಕಿವಿ ಕೇಳಿಸ್ತಾ ಇಲ್ಲ, ನಾನು ನೊಣ ಹೊಡಿತೀನಿ, ನೊಣ ಜಾಸ್ತಿ ಇದ್ದಾವೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೇಲಿ ನೊಣ ಹೊಡೆಯೋದಕ್ಕೆ ಹೋಗಿದ್ದೀರಾ? ಅದ ನೀವು ನೊಣಗಿಣ ಹೊಡೆಯೋದಕ್ಕೆ ಹೋಗಿದ್ದೀರಾ ಧ್ರುವಂತ್?
ಒಬ್ರು ಪ್ರತಿಷ್ಠಿತವಾಗಿ ಏನೋ ಮಾಡ್ಕೊಂಡ್ ಬರ್ತಾ ಇದ್ದು ಒಂದು ಪ್ರತಿಷ್ಠಿತ ಚಾನಲ್ ನಲ್ಲಿ ಇದ್ಕೊಂಡು ಒಂದು ಪ್ರತಿಷ್ಠಿತ ಗೇಮು ಅಥವಾ ಒಂದು ಪ್ರತಿಷ್ಠಿತ ರಿಯಾಲಿಟಿ ಶೋನಲ್ಲಿ ಇದ್ಕೊಂಡು ನೊಣ ಹೊಡೆಯೋ ಕೆಲಸ ಮಾಡ್ತಾ ಇದ್ದೀರಲ್ರಿ ನೀವು. ವರ್ಲ್ಡ್ ಬಿಗ್ಗೆಸ್ಟ್ ಶೋ ಅದು, ರಿಯಾಲಿಟಿ ಶೋ ಬಿಗ್ ಬಾಸ್. ಸೊ ಆ ದೊಡ್ಡ ರಿಯಾಲಿಟಿ ಶೋನಲ್ಲಿ ನೊಣ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಧ್ರುವಂತವ್ರು. ಏನೋಪ್ಪ ನಿಮಗೆ ಗೊತ್ತಾಗ್ಬೇಕದು. ನಾನು ನೊಣ ಹೊಡೆಯೋದಕ್ಕೆ ಬಂದಿದ್ದೀನ ಬಿಗ್ ಬಾಸ್ ಮನೆಯಲ್ಲಿ, ಅಥವಾ ಎಲ್ರ ಜೊತೆನೂ ಸಹೃದಯದಿಂದ ಇದ್ಕೊಂಡು ಎಲ್ಲರ ಪ್ರೀತಿ ಗೆಲ್ತಾ ಒಳ್ಳೆಯ ಗೇಮ್ ಆಡ್ತಾ ಎಲ್ಲಾ ಗೇಮ್ಗಳಲ್ಲೂ ವಿನ್ ಆಗ್ತಾ ಕಪ್ಪನ್ನ ಗೆದಿಬೇಕು ಅಂತ ಹೋಗಿದ್ರ? ಮೊನ್ನೆ ರಘು ಅವ್ರು ನಿಮ್ಗೆ ಗೇಮ್ ನಲ್ಲಿ ಓಕೆ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂದ್ಕೊಂಡ್ರೆ ರಘು ಅವ್ರು ಹಿಂಗ್ ಅಂದಿದ ತಕ್ಷಣ ಹೊರಗಡೆ ಹೋಗ್ಬಿಟ್ರಿ ತಾವು. ಅದನ್ನು ಮಾಮೂಲಿ ಗೇಮ್ ಅಂತ ಬಂದಾಗ ಏನೋ ಫಿಸಿಕಲ್ ಟಾಸ್ಕ್ ಆದ್ರೂ ಚೆನ್ನಾಗ್ ಆಡ್ತಾರೆ ಧ್ರುವಂತವ್ರು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದ್ದಿದ್ ನಮಗೆ. ಅವಾಗ್ಲೂ ರಘು ಅವ್ರು ಹಿಂಗ್ ತಳ್ಳಿದ ತಕ್ಷಣ ಹೋಗಿ ದೂರ ಬಿದ್ರಿ, ಬಾಲ್ನು ಅಲ್ಲೇ ಇಟ್ಬಿಟ್ಟು ಹೋದ್ರಿ ಒಳಗಡೆಗೆ. ಏನ್ ಕತೆ ಅದು? ನಿಮ್ಗೆ ಗೊತ್ತಾಗ್ಬೇಕಪ್ಪ, ನಮಗ್ ಬಿಟ್ಟು ಹಾಕಿ ನಿಮ್ಗೆ ಗೊತ್ತಾಗ್ಬೇಕು ಅದೆಲ್ಲನ. ಏನೋ ಅದು ನಿಮಗ್ ಸಂಬಂಧಪಟ್ಟಂತ ವಿಚಾರ ಆಗಿದ್ರು ಕೂಡ ಇಡೀ ಕರ್ನಾಟಕ ನೋಡ್ತಾ ಇದೆ ಮಿಸ್ಟರ್ ಧ್ರುವಂತ್. ಇಡೀ ಕರ್ನಾಟಕ ನೋಡ್ತಾ ಇದೆ ನಿಮ್ಮನ್ನ, ನಿಮ್ಮ ಆಕ್ಟಿವಿಟೀಸ್ನ, ನೀವು ಮಾತಾಡುವಂತ ಶೈಲಿನ. ಎಂತದ್ದು ಗೊತ್ತಾ ಗಾಯ್ಸ್, ಇವಾಗ ಇಮಿಟೇಟ್ ಮಾಡೋದಕ್ಕೆ ಹೋಗಿದ್ದೀರಾ? ಸ್ಟುಪಿಡ್ ಟಾಕಿಂಗ್ ಇಮಿಟೇಟ್ ಮಾಡೋದಕ್ಕೆ ಹೋಗಿದ್ದೀರೇನ್ರಿ ಅಲ್ಲಿ? ಆ ಚಿಕ್ಕ ಮಗುನ ಅಲ್ಲಿ ಎಲ್ರಿಗಿಂತ ಆ ಹುಡುಗಿ ಏನ್ ಚಿಕ್ಕವಳು ಅಂತಂದ್ರೆ ಏನ್ ಚಿಕ್ಕ ಮಗು ಅಲ್ಲ, ಪಾಪು ಅಲ್ಲ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲಿ ಎಲ್ರಿಗಿಂತ ಚಿಕ್ಕವಳು ಆ ಹುಡುಗಿನೇನೆ. ಸೊ ಆ ಚಿಕ್ಕ ಮಗು ಅಂತಂದ್ರೆ ಈಗ ಬಂದ್ ಲೆಕ್ಕಾಚಾರಕ್ಕೆ ಹುಡುಗಿ ಚಿಕ್ಕ ಪಾಪು ತರನೇನೆ. ನಿಮ್ಮೆಲ್ರಿಗೂ ಹೋಲಿಸ್ಕೊಂಡ್ರೆ ಚಿಕ್ಕ ಪಾಪು ತರನೇ. ಬಿಗ್ ಬಾಸ್ ಅನ್ನೋದೊಂದು ಮನೆ, ಒಂದು ಸಂಸಾರ, ಒಂದು ಫ್ಯಾಮಿಲಿ. ರಘು ಅವರು ಅಪ್ಪ ಅಮ್ಮನ ಸ್ಥಾನದಲ್ಲಿದ್ರೆ ರಘು ಅವರು ಮತ್ತೆ ಅಶ್ವಿನಿ ಅವರು ನೀವೆಲ್ರೂ ಅವ್ರ ಮಕ್ಕಳು, ಮೊಮ್ಮಕ್ಕಳು ಅಥವಾ ಮಕ್ಕಳು, ತಮ್ಮಗಳು, ಹಣ್ಣುಗಳು ಅನ್ನೋ ಸ್ಥಾನದಲ್ಲಿದ್ದೀರಿ. ಆ ಹುಡುಗಿನೇ ಚಿಕ್ಕವಳಾಗಿರೋದ್ರಿಂದ ಮಗು ತರನೇ ಆ ಹುಡುಗಿ. ಬಿಗ್ ಬಾಸ್ ಮನೆಗೆ ಮಾತ್ರ ಸೀಮಿತವಾಗಿ ನಾನು ಹೇಳ್ತಾ ಇರೋದು ಮಿಸ್ಟರ್ ಧ್ರುವಂತ್. ಮತ್ತೆ ಎಲ್ರಿಗೂ ಆಮೇಲೆ ಅದಕ್ಕೂ ಬಂದ್ಬಿಡ್ತಾರೆ. ಇವತ್ತು ಯಾರೋ ನೋಡಿ 11ನೇ ತಾರೀಕು ಯಾರೋ ಕೇಸ್ ಹಾಕಿದ್ದಾರೆ ಗಿಲ್ಲಿ ಮೇಲೆ. ಪ್ರಪಂಚದಲ್ಲಿ ಇಡೀ ನಮ್ ಪ್ರಪಂಚ ಬಿಟ್ಟಾಕ್ರಿ, ಪ್ರಪಂಚದ ಬಗ್ಗೆ ನಾವು ಚಿಂತೆ ಮಾಡೋದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಕರ್ನಾಟಕದ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ನೋವು ನಲಿಗಳ ಬಗ್ಗೆ ಥಿಂಕ್ ಮಾಡೋಣ ಫಸ್ಟ್. ಇಲ್ಲಿ ಯಾವ್ದೋ ಪಾಪ ಧರ್ಮಸ್ಥಳದಲ್ಲಿ ಹೋಗ ಹುಡುಗಿಗೆ ಅನ್ಯಾಯ ಆಗಿದೆ, ಅಪಮಾನ ಆಗಿದೆ. ಲಾಡ್ನವರೇ ಬಂದ್ಬಿಟ್ಟು ಎಲ್ಲ ನಾವು ಹೊಡೆಯೋದಕ್ ಬಂದಿದ್ದಾರೆ, ಕೆಟ್ಟ ಪದಗಳಿಂದ ನಿಂತಿದ್ದಾರೆ. ಅಲ್ಲಿ ಏನೇನೋ ಆಗ್ತಾ ಇದೆ. ಅದ್ರದ್ದು ಯಾರ್ ತಪ್ಪು ಯಾರು ಸರಿ, ಆ ಹುಡುಗಿ ತಪ್ಪಿದ್ರೆ ಆ ಹುಡುಗಿದ್ ಮಕ್ಕಳು ಹೊಡೆದು ಉಗಿದು ಬುದ್ಧಿ ಹೇಳುವಂತ ಕೆಲಸ ಮಾಡೋದು, ಅಥವಾ ಲಾಡ್ನವ್ರು ಅದ್ಯಾರು ಸಂಕೇತ್ ಲಾಡ್ನಲ್ಲಿರೋರು ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಉಗಿದು ಬಿಡ್ದು ಬುದ್ಧಿ ಹೇಳುವಂತ ಕೆಲಸ ಮಾಡೋದು, ಅಥವಾ ಅವ್ರ ಮೇಲೆ ಕೇಸ್ ಹಾಕೋದು ಮಾಡೋದು ಬಿಟ್ಟು ಗಿಲ್ಲಿ ಬಟ್ಟೆ ತಗೊಂಡೋಗಿ ಕದ್ದಂತೆ ಗಿಲ್ಲಿ ಮೇಲೆ ಕೇಸ್ ಹಾಕಿದ್ರು. ಹಂಗೆ ಅದು ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅಲ್ಲ ರಿಷಾ ಬಟ್ಟೆ ತಗೊಂಡೋಗಿಕ್ಕಿದ್ರಂತೆ ಗಿಲ್ಲಿ. ಅದಕ್ಕೆ ವಿಡಿಯೋ ಯಾರ್ಯಾರೆಲ್ಲ ಇನ್ನೂ ನೋಡಿಲ್ಲ ಆ ವಿಡಿಯೋನ, ಗಿಲ್ಲಿ ಬಗ್ಗೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ಒಂದು ವಿಡಿಯೋ ಸವಿಸ್ತಾರವಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ಲ ನೋಡಿಲ್ಲ ಈಗಲೇ ಹೋಗಿ ನೋಡಿ, ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ಸ್ ಎಲ್ಲ ಹಾಕಿರ್ತೀನಿ ಆ ವಿಡಿಯೋ ಲಿಂಕ್ನ. ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಗುರು ಒಂದು ನಮ್ಮ ಜನ ಸಮೂಹನೋ ಅಥವಾ ನಮ್ಮ ಜನಗಳು ಆಗ್ತಾ ಇರೋ ಅನ್ಯಾಯ ಕೇಳ್ರಮ್ಮ ಅಂತಂದ್ರೆ ಅದನ್ನ ಹಂಗ್ ಮಾಡ್ತೀನಿ, ಇದನ್ನ ಹಿಂಗ್ ಮಾಡ್ತೀನಿ, ಮಾತೆತ್ತರ ಮಹಿಳಾ ಆಯೋಗಕ್ಕೆ ಹೋಗ್ತೀನಿ. ತಪ್ಪು ಮಾಡಿರೋ ಕೊಲೆಗಡಕರು, ಸುಳ್ಳುಗರು, ಮೋಸಗಾರರು, ದರೋಡೆಕೋರರು ಆರಾಮಾಗಿದ್ದಾರೆ. ಪಾಪ ಬಡವ್ರ ಮಗ ಆಗಿರತಕ್ಕಂಥ ನಮ್ ಗಿಲ್ಲಿ ಮೇಲೆ ಪ್ರತಾಪ. ಎಸ್ ಇರ್ಲಿ, ನಮ್ಮ ಜನ ನೋಡ್ತಾರೆ, ಅದನ್ನೆಲ್ಲರೂ ಜನರು ಉತ್ತರ ಕೊಡ್ತಾರೆ. ಅದ್ರ ಬಗ್ಗೆ ನಾವು ತುಂಬಾ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಲ್ಯಾಗ್ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಆ ವಿಡಿಯೋನ, ಆ ಒಂದು ಟಾಕ್ನ ಜನಗಳಿಗೆ ಬಿಟ್ಬಿಡೋಣ. ಆ ವಿಡಿಯೋ ಮಾಡಿದ್ದಾಗಿದೆ, ಮುಗಿದೋಯ್ತು. ಎಸ್, ಇದಾಗಿತ್ತು ನಮ್ಮ ರಕ್ಷಿತಾಳಿಗೆ ಧ್ರುವಂತ್ ಅವರು ಏನೇನ್ ಮಾತಾಡಿದ್ರು, ಏನೇನ್ ಕತೆ, ರಕ್ಷಿತಾ ಏನ್ ಮಾತಾಡಿದ್ಲು, ಏನ್ ಕತೆ, ಅದನ್ನೆಲ್ಲಾನು ವಿವರವಾಗಿ ಹೇಳುವಂತ ಪ್ರಯತ್ನ ಮಾಡಿದ್ದೀನಿ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನಾದ್ರೂ ತಪ್ಪು ಅನ್ಸಿದ್ರೆ ಅಥವಾ ತಪ್ಪಾಗಿದ್ರೆ ಅಥವಾ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ.
ಯಾಕೆ ಅಂತಂದ್ರೆ ನಾನು ನಿಮ್ಮನೆ ಮಗ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಮಸ್ಕಾರ.